ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನು ಕತೆ ಅಂತ ಅಂದ್ಬಿಟ್ಟು ಅದು ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಇಷ್ಟು ದಿನ ಹೆಂಗೋ ಲೇಟಾಗಿದೆ ಅಂತ ಇದ್ದೆ. ಹಾಗಾಗಿ ಅದೇ ರೂಢಿ ಆಗಿಬಿಟ್ಟಿದೆ. ಎದ್ದೇಳೋಕ್ಕಾಗ್ತಾಯಿಲ್ಲ. ಒಂದು ವಾರ ಹೋದರೆ ಸರಿ ಹೋಗ್ಬಿಡುತ್ತೆ, ಮಾಮೂಲಿ ಟೈಮ್ಗೆ ಎಚ್ಚರಿಕೆ ಆಗಿಬಿಡುತ್ತೆ. ಬಟ್ 2 ತಿಂಗಳಿಂದ ರಜೆ ಇತ್ತಲ್ಲ, ಎದ್ದೇಳೋಕ್ಕೆ ಆಗಲ್ಲ ಬೆಳಗ್ಗೆ ಹೊತ್ತು. ಹಂಗೂ ಬೇಗ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ತೊಗೊಂಡೋಗೋದಕ್ಕೆ ಅವಲಕ್ಕಿ ಮಾಡಿದ್ದೆ. ಇಲ್ಲಿ ತಿನ್ನೋದಕ್ಕೆ ಮುಸ್ಲಿ ಮಾಡಿದ್ದೆ. ಮೊನ್ನೆ ಮುಸ್ಲಿ ತಂದಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಹಾಕಿ ಮಾಡಿಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು ಇಷ್ಟೊಂದು ಸೇರಿಸ್ತಾ ಇದ್ದೀನಿ. ನೋಡೋಣ ಹೆಂಗೆ ತಿಂತಾರಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಹಾಲು ಕಾಯಿಸಿಟ್ಟಿದ್ದೀನಿ, ಇವಾಗ ಅದಕ್ಕೆ ಹಾಕಿ ಇಡಬೇಕು. ಜೊತೆಗೆ ಅವಲಕ್ಕಿನೂ ಮಾಡಿದ್ದೆ, ಬಟ್ ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅವಲಕ್ಕಿನ ಬಾಕ್ಸಿಗೆ ಹಾಕ್ತೆ, ಇದನ್ನು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಹಾಕಿಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬಾಳೆಹಣ್ಣು ಸೇರಿಸ್ಕೋಬೋದು ಬೇಕಾದರೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಸುಬ್ಬು ಫ್ರೂಟ್ಸ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ರಿಷಿ ತಿಂತಾಳೆ, ಬಟ್ ನಮ್ಮ ಸುಬ್ಬು ತಿನ್ನಲ್ಲ. ಹೀಗೆ ಮಾಡಿಕೊಟ್ರೆ ತಿಂತಾನೆ, ಅವನಿಗಿಷ್ಟ ಆಯಿತು. ನನಗೇನೋ ತಿಂತಾನೋ ತಿನ್ನೋದಿಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ನಿಗಿಷ್ಟ ಆಯಿತು. ಮತ್ತು ನಮ್ಮ ರಿಷಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳು ಏನೂ ತಿನ್ನೋದಿಲ್ಲ, ಅವಳು ಹಂಗೆ ಹೊರ್ಟೋಗ್ಬಿಡ್ತಾಳೆ. ಬೇಕಾದರೆ ಮಾಮೂಲಿ ಮನೇಲಿದ್ದಾಗ ತಿಂತಾಳೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾತ್ರ ತಿನ್ನೋದೇ ಇಲ್ಲ ಅವಳು. ಅದಕ್ಕೆ ಇದನ್ನು ಮಾಡಿಕೊಟ್ಟೆ, ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ತಿಂದು ಖಾಲಿ ಮಾಡಿದ್ರು. ನನಗದೇ ಖುಷಿ ಆಯಿತು. ಹೆಂಗೈತೆ ಸುಬ್ಬು? ಆ್ಯಪಲ್ಲು ಮತ್ತು ದಾಳಿಂಬೆ ಹಾಕಿದ್ದೀನಲ್ಲ, ಇಷ್ಟ ಆಗ್ತಾಯ್ತಾ? ಫ್ರೆಂಡ್ಸ್, ಇವಾಗ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ. ಬೆಂಡೆಕಾಯಿನ ಬೆಳಗ್ಗೆನೇ ಎಲ್ಲ ಹಚ್ಚಿ ಹುರಿದಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇವಾಗ ನೈಟ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ಗೊಜ್ಜಲ್ಲ ಬೆಂಡೆಕಾಯಿ ಪಲ್ಯ ಮಾಡಿಬಿಡ್ತೀನಿ ಬೇಗ ಕ್ವಿಕ್ಕಾಗಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಇನ್ನೊಂದು ಅವರ್ಗೆಲ್ಲ ರೆಡಿ ಮಾಡ್ತೀನಿ. ಇನ್ನೇನು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಲ್ಲ, ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಇವಾಗ ಬನ್ನಿ ಮಾಡೋಣ. ನೋಡಿ, ಪಪ್ಪಾಯ ಅದನ್ನು ಕಟ್ ಮಾಡಿದ್ದೆ, ಯಾರೂ ತಿಂದಿಲ್ಲ, ಹಂಗೆ ಇದೆ. ನಾನು ಎಷ್ಟು ಅಂತ ತಿನ್ನೋಣ. ತಿನ್ನಿರಿ ಅಂತ ಹೇಳಿದ್ರು ನಮ್ಮ ಸುಬ್ಬ ಅಂತೂ ಬಿಸ್ಕೆಟು ಚಾಕ್ಲೇಟ್ಗಳು ಮಾತ್ರ ಹೋಗುತ್ತೆ ಹೊರತು ಅವನಿಗೆ ಪಪ್ಪಾಯ ಹೋಗಲ್ಲ. ನೋಡಿ, ಹಂಗಂದ ತಕ್ಷಣನೇ ಬಂದ. ಬಾ ಹೇಳ್ಬರೋ, ಈ ಕಡೆ ಬಾ. ನಾನು ತಿಂತಾನೆ ಇದ್ದೀನಿ. ಜಾಸ್ತಿ ತಿಂದರೆ ನನಗೆ ಆಗಲ್ಲ, ಹೀಟ್ ಆಗಿಬಿಡುತ್ತೆ ಜಾಸ್ತಿ. ಸುಮ್ಮನಿರು, ನನಗೆ ಆಮೇಲೆ ಅದು ತಿಂತಾನೆ ನೋಡೋಣ ಚಪಾತಿ ಜೊತೆ. ಈಗ ಬೇಗ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ಫ್ರೆಂಡ್ಸ್, ಬನ್ನಿ. ಎಲ್ಲ ಏನೇನು ಕೊಟ್ಟವ್ರೆ? ಮ್ಯಾಕ್ಸ್ ಇಲ್ಲ. ಹಿಂದಿ ಏನೋ ಕೊಟ್ಟವ್ರಲ್ಲ. ಓಡು ಬೇಗ, ಟೈಮ್ ಇಲ್ಲ. ಪಲ್ಯ ಮಾಡೋದಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ರೆ ಅದು ನೆನ್ಕೊಂಡಿರುತ್ತೆ ಪಲ್ಯ ಮಾಡೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಮೊದಲು ಚಪಾತಿ ಹಿಟ್ಟನ್ನ ಕಲಸಿಡ್ತಾಯಿದ್ದೀನಿ. ಇನ್ನೂ ಚಪಾತಿ ಮತ್ತು ಪಲ್ಯ ಮಾಡಾದಮೇಲೆ ಸುಬ್ಬುಗೆ ಸ್ವಲ್ಪ ಹೋಮ್ವರ್ಕಲ್ಲಿ ಹೆಲ್ಪ್ ಮಾಡಬೇಕು. ಏಕೆಂದರೆ ಸ್ವಲ್ಪ ಹಿಂದಿ ಅವನು ಡಲ್ ಇದ್ದಾನೆ, ಹಿಂದಿ ಹೇಳ್ಕೊಡ್ಬೇಕು ಅವನಿಗೆ. ಇನ್ನೆಲ್ಲ ಚೆನ್ನಾಗಿ ಅವನಷ್ಟಕ್ಕವನೇ ಓದ್ಕೋತಾನೆ ಮಾಡ್ತಾನೆ, ಬಟ್ ಹಿಂದಿ ಸ್ವಲ್ಪ ಅವನಿಗೆ ಟಫ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅದನ್ನು ಹೇಳ್ಕೊಡ್ಬೇಕು. ಅದಕ್ಕೆ ಫಸ್ಟು ಎಲ್ಲ ಮಾಡಿಟ್ಬಿಟ್ರೆ ಆಮೇಲೆ ಬೇಕಾದರೆ ಊಟ ಮಾಡ್ಕೋಬೋದು ಅವ್ನಿಗೆ ಹೇಳ್ಕೊಟ್ಟ ಮೇಲೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. 1 ಅವರಲ್ಲೆಲ್ಲ ಆಗೋಗ್ಬಿಡುತ್ತೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಏನಾದರೂ ಫ್ರೀ ಇದ್ದಾಗ ಟಿ ವಿ ನೋಡಿಕೊಂಡು ಹಚ್ಕೊಳ್ಳೋದು, ತರಕಾರಿ ಏನಾದರೂ ಇದ್ದರೆ ಈ ಥರ ಮಾಡ್ಕೋತೀನಿ.
ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದಂತೆ ಈ ಥರ ಸಣ್ಣ ಪುಟ್ಟದ್ದಿರುತ್ತಲ್ಲ, ಬೇಗ ತಿಂಡಿ ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಟಿ ವಿ ನೋಡ್ಕೊತ ತರಕಾರಿಗಳನ್ನ ಹಚ್ಕೊಂಡ್ಬಿಡ್ತೀನಿ, ಬೆಳ್ಳುಳ್ಳಿ ಬಿಡಿಸ್ತೀನಿ. ಆವಾಗ ಈಸಿ ಆಗಿಬಿಡುತ್ತೆ ನನಗೆ ಬೇಗ ಮಾಡೋದಕ್ಕೆ. ಈಗಲೂ ಅಷ್ಟೇ ಬೆಂಡೆಕಾಯಿನ ಹಚ್ಬಿಟ್ಟು ಹುರಿದು ಇಟ್ಟಿದ್ದೆ. ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರಂತೂ ತುಂಬ ರಿಸ್ಕ್ ಆಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡೋದು, ಈ ಥರ ಹಚ್ಬಿಟ್ಟು ಹುರಿದು ಇಟ್ಬಿಟ್ರೆ ಬೇಗ ಪಲ್ಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಮೊದಲೇ ಮಾಡಿ ಇಟ್ಬಿಟ್ಟಿದ್ದೆ. ಆಮೇಲೆ ಮಕ್ಕಳು ಬಂದಮೇಲೆ ಅವ್ರಿಗೂ ಸ್ವಲ್ಪ ಆಟ ಆಡ್ಕೊಳ್ಳೋದು ಅದು ಇದು ಇರುತ್ತಲ್ಲ, ಅದಾದಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಅವ್ರು ಬರೋಕ್ಕಿಂತ ಮುಂಚೆನೇ ಏನೇ ಕೆಲಸ ಇದ್ರೂ ಅದನ್ನು ಕಂಪ್ಲೀಟಾಗಿ ಮುಗಿಸಿರ್ತೀನಿ. ಅವ್ರು ಬಂದ ಮೇಲೆ ಏನಿದ್ರೂ 1 ಅವರಲ್ಲೆಲ್ಲ ಅಡುಗೆ ಆಗಿಬಿಡ್ಬೇಕು, ಆ ರೀತಿ ಇಟ್ಕೊತೀನಿ. ಇಲ್ಲಾಂದರೆ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ಮಧ್ಯಾಹ್ನನೇ ಮಾಡಿಟ್ಟಿರ್ತೀನಿ, ರಾತ್ರಿಗೆ ಅನ್ನನೋ ಮುದ್ದೆನೋ ಮಾಡ್ಕೊಂಬಿಡೋದು. ಈ ಥರ ರಾತ್ರಿ ಹೊತ್ತು ಜಾಸ್ತಿ ಕೆಲಸನ ಇಟ್ಕೊಳ್ಳಲ್ಲ. ಯಾಕೆಂದರೆ ಅದೇ ಹೋಮ್ವರ್ಕ್ ಮಾಡಿಸೋದು, ಅವ್ರಿಗೆ ಓದಿಸೋದು ಇದಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಮಧ್ಯಾಹ್ನನೇ ಎಲ್ಲ ಮಾಡಿ ಇಟ್ಬಿಟ್ಟಿರ್ತೀನಿ. ಇವಾಗ ಚಪಾತಿ ಪಲ್ಯ ಅವೆಲ್ಲ ಏನು ಮಾಡೋದು ಅಂದ್ರೆ ಮಧ್ಯಾಹ್ನ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಅದೇನಿದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೆ ಏನು ಮಾಡ್ತೀನಿ, ನೈಟ್ ಹೊತ್ತು ಈಸಿ ಆಗಂಗೆ ಮಾಡ್ಕೊಂಬಿಡ್ತೀನಿ ಅಷ್ಟೇ. ನಾನೊಬ್ಬಳೇ ಅಲ್ಲ, ಎಲ್ಲ ಹೌಸ್ ವೈಫ್ಗಳು ಇದೇ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಏನು ಮಾಡೋದು ನೆಕ್ಸ್ಟ್, ಇವಾಗ ತಿಂಡಿ ಆದಮೇಲೆ ಅಡುಗೆ ಏನು ಮಾಡೋದು, ಮತ್ತು ಅಡುಗೆ ಆದಮೇಲೆ ರಾತ್ರಿಗೆ ಏನು ಮಾಡೋದು, ಇದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ನಾನು ಅಂದ್ಕೊತೀನಿ ಕೆಲ್ಸಕ್ಕೆ ಹೋಗೋರು ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಮನೇನೂ ನೋಡಿಕೊಂಡು ಕೆಲಸಕ್ಕೂ ಹೋಗ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್, ಅವ್ರನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ. ನನಗೇನು ಅಂದರೆ ಆಚೆಗಡೆ ಹೋಗಿ ಕೆಲಸ ಮಾಡೋದಕ್ಕೇನೂ ಇಲ್ಲ, ಬಟ್ ಏನು ಗೊತ್ತಾ, ಮನೆಯಲ್ಲೂ ಮಾಡಿ ಆಚೆಗಡೆನೂ ಮಾಡಿ ನನಗೆ ಫುಲ್ಲು ಟೆನ್ಷನ್ ಆಗೋಗ್ಬಿಡುತ್ತೆ. ಯಾವಾಗ ಟೆನ್ಷನ್ ಆಗಿಬಿಡುತ್ತೋ ಆವಾಗ ಹೆಡ್ಏಕ್ ಬರೋದು, ತಲೆ ಸುತ್ತು ಬರೋದು, ಈ ಥರದ್ದೆಲ್ಲ ಆಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಯಾವುದು ಬೇಡ ಆತಗೆ ಅಂತ ಅಂದ್ಬಿಟ್ಟು ಮನೇಲೇ ಇರ್ತೀನಿ. ಮದುವೆಗೆ ಮುಂಚೆ ಆದರೆ ಅಮ್ಮ ಮನೇಲಿ ಮಾಡ್ಕೊತಾರೆ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ಬೋದು. ಆದರೆ ಮದುವೆ ಆದಮೇಲೆ ಆಗಲ್ಲ, ಏಕೆಂದರೆ ಎಲ್ಲ ಮನೇನೂ ಜವಾಬ್ದಾರಿ ನಮ್ಮದೇ ಇರುತ್ತೆ, ಹೊರಗಡೆನೂ ಹೋಗ್ಬೇಕಾಗಿರುತ್ತೆ. ಅದರಿಂದ ಟೆನ್ಷನ್ ಜಾಸ್ತಿ ಆಗೋದು ಸಹಜ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ಥರನೇ ಥಿಂಕ್ ಮಾಡಿ ಮನೇಲೇ ಇದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಹೊರಗಡೆನೂ ಮನೆ ಒಳಗಡೆನೂ ಅಂತ ಅಂದ್ಬಿಟ್ಟು ಅವರು ನನಗೆ ಕಮೆಂಟ್ ಮಾಡಿ ಆಯಿತಾ. ಈಗ ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿಕೊಂಡು ಪಲ್ಯ ಮಾಡ್ತೀನಿ. ಜಾಸ್ತಿ ಮಸಾಲೆ ಎಲ್ಲ ರುಬ್ಬಾಕ್ಬಿಟ್ಟು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಗ ಬೆಂಡೆಕಾಯಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಹುಳಿ ಸಾಂಬಾರು ಪುಡಿ ಬರುತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ಕೊಂಬಿಡ್ತೀನಿ. ಚಪಾತಿ ಮಾಡಿದ್ರೆ ಇನ್ನು ಆಯಿತು, ಚಪಾತಿ ಮತ್ತು ಪಲ್ಯ ರೆಡಿ ಆಗುತ್ತೆ.
ಆಯಿತು ಬಂದಪ್ಪ. ಈಗ ಚಪಾತಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಊಟ ಮಾಡಿಬಿಟ್ಟು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಹೋಗಬೇಕು. ನಮ್ಮ ಮನೇಲಿ ಬೇಗನೆ ಊಟ ಮಾಡ್ಕೊಂಬಿಡ್ತೀವಿ, ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮಾಡ್ಕೊಂಬಿಡ್ತೀವಿ. ಏನಾದರೂ ಕೆಲಸ ಇತ್ತು ಲೇಟಾಗಿ ಏನಾದ್ರೂ ಮಾಡೋದು ಐಟಮ್ ಏನಾದ್ರು ಇತ್ತು ಅಂದರೆ ಲೇಟ್ ಆಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದಂತೆ ನಮ್ಮ ಮನೇಲಿ 8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಬಿಡ್ತೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವ್ ಸಿಕ್ತಂಗೆ ಆಗುತ್ತೆ. ಆವಾಗ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿವರೆಗೂ ಯಾರ್ಯಾರು ವಿಡಿಯೋನ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.